कृपा श्री 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 विश्व प्रसन्न तीर्थ स्वामी महाराज के वेद वेदांत स्वरूप श्री 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 विश्व प्रसन्न तीर्थ स्वामी महाराज के ದಯವಿಟ್ಟು ಕೂಡ ಯಾರು ಕೂಡ ನಿಲ್ಬಾರದು. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನ ಕುಳಿತು ನೋಡಬೇಕು. ಹಿಂದ್ಗಡೆ ಸಾಕಷ್ಟು ಆಸನಗಳು ಕೂಡ ತೊಡಗಿಕೊಳ್ಳುವುದರಿಂದ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ. ಸಮಾನತೆ ಗೌರವ ನೀಡುವವನ ಹಿಂದೂ, ಹೆಣ್ಣು ಗಂಡು ಭೇದವಿಲ್ಲದೆ ಒಂದು ಬಂಡಿಯ ಎರಡು ಚಕ್ರಗಳೆಂದು ಭಾವಿಸುವವನ ಹಿಂದೂ, ಹೆಣ್ಣು ಗಂಡ ಅಷ್ಟೇ ಅಲ್ಲ ಅನ್ಯ ಲಿಂಗಗಳಲ್ಲಿಯೂ ಕೂಡ ಸಮಾನತೆ ತೋರುವವನೇ ಹಿಂದೂ. ಬಂಧುಗಳೇ, ನೀನು ಧರ್ಮವನ್ನು ರಕ್ಷಿಸಿದರೆ ಧರ್ಮವೇ ನಿನ್ನನ್ನು ರಕ್ಷಿಸುತ್ತದೆ. ಬಾಲ್ಯದಿಂದ ಪಡೆದ ಹಿಂದುತ್ವ ಸಂಸ್ಕಾರವನ್ನು ಪಾಲಿಸುವ ಹೆಮ್ಮೆಯ ಹಿಂದುವಾಗು. ಧರ್ಮೋ ರಕ್ಷತೆ ರಕ್ಷಿತ ಎನ್ನುವಂತ ಮಾತು ಸತ್ಯವಾಗಿದೆ ಬಂಧುಗಳೇ. ಹಾಗೆ ಮಾನವೀಯತೆಯ ರಕ್ಷಣೆ, ಭವ್ಯ ಪರಂಪರೆಯ ರಕ್ಷಣೆ, ಜ್ಞಾನ ವಿಜ್ಞಾನ ತಂತ್ರಜ್ಞಾನಗಳ ರಕ್ಷಣೆ. ಹಾಗಾಗಿ 108 ಜಾತಿಗಳಿಗೆ ನೀನು ನಾಯಕನಾಗು, ಧರ್ಮದ ಸೇವಕನಾಗು ಎನ್ನುವಂಥದ್ದು ಅತ್ಯುತ್ತಮ ಒಂದು ಹಿಂದೂ ಧರ್ಮದ ಒಂದು ಪಾವಿತ್ರತೆ. ಹಾಗಾಗಿ ತಾವೆಲ್ಲ ಕೂಡ ಈ ಹಿಂದೂ ಸಮಾಜೋತ್ಸವದಲ್ಲಿ ಪಾಲ್ಗೊಳ್ಳಿ ಬಂದಿದ್ರೆ ಶ್ರೀ ಮಹಾವಿಷ್ಣು ಕೋಡ್ಲಮನೆ ಈ ದೇವಸ್ಥಾನದ ರಥೋತ್ಸವ ಈ ಪವಿತ್ರವಾದಂತಹ ಒಂದು ಸ್ಥಳದಲ್ಲಿ ಪ್ರತಿ ವರ್ಷ ನಡೆಯುತ್ತದೆ. ಇದೇ ಫೆಬ್ರವರಿ 24ಕ್ಕೂ ಕೂಡ ಈ ರಥೋತ್ಸವ ಈ ಪವಿತ್ರವಾದ ಸ್ವಾಗತವನ್ನು ಬಯಸ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಒಂದು ಸ್ಥಾನ ಶಂಖಗಿದೆ. ಶಂಖವನ್ನ ವಿಷ್ಣುವಿನ ಲಾಂಛನದಿಂದ ಕರೆಯಲಾಗ್ತಾ ಇದೆ. ಅಂದ್ರೆ ಶಂಖದಿಂದ ಹೊರಬರುವ ಕಂಪನಗಳು ನಮ್ಮ ಸುತ್ತಲೂ ಇರುವ ಈಗ ವೇದಘೋಷ ಕರ್ಣೋದಯದ ತೊದಲ ಬೆಳಗು ತೆರೆಯುವ ಹೊತ್ತಿಗೆ ವೇದಘೋಷದ ದಿವ್ಯ ಲಹರಿಯು ಮನವ ತೊಳೆಯುವ ಮೆಲ್ಲಗೆ ಮೆರೆದವನೇ ಶುಂಭನಿ ಶುಂಭರ ಜಂಬವ. ಆತ ಶ್ರೀ ಶ್ರೀ ವಿಶ್ವತೀರ್ಥ ಸ್ವಾಮೀಜಿಗಳು ವೃತ್ತವನಾಸ್ತಾಪ भवति सारथिः यो वेदादो स्वर प्रोक्तो वेदान्ते च प्रतिष्ठितः तस्य प्रकृतिलीनस्य यः परस्य महेश्वरः. ಹರಂತಿ ಗುರು ದರ್ಶನಂ. ಗಂಗೆ ಪಾಪವನ್ನ ನಿವಾರಿಸುವಳು. ಹಾಗಾಗಿ ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿದರೆ ಪಾಪ ನಿವಾರಣೆ. ಫಲಪುಷ್ಪ ಸಮರ್ಪಣೆಯಾಗಿದೆ. ಅದರ ಜೊತೆಗೆ ಪರಮ ಪೂಜ್ಯರನ್ನ ದರ್ಶನ ಮಾಡುವಂತಹ ಅಂದ್ರೆ ಹಿರಿಯ ಗುರುಗಳು ಅಂತೆ ಪ್ರಕಾರವಾಗಿ ಈಗಿನ ಗುರುಗಳು ಸಹ ಅತ್ಯಂತ ನೀವು ನೋಡಿರಬಹುದು ಯೂಟ್ಯೂಬ್ ಅಲ್ಲಿ ಪ್ರತಿಯೊಂದು ಫೇಸ್ಬುಕ್ ಅಲ್ಲಿ ಪ್ರತಿಯೊಂದು ಪೇಜ್ ಅವರ ಶ್ರೀಗಳನ್ನು ಹೊಡೆದ್ರೆ ಇಡೀ ದೇಶ ಜನ ನೋಡ್ತಾರೆ.
ಅಂತ ಪೂಜ್ಯರು ಇವತ್ತು ಗೋ ಸೇವೆ, ಜನರ ಸೇವೆ, ಯಾವುದೇ ಒಂದು ಜಾತಿ ಮತ ಭೇದ ಪಂಗಡ ಇಲ್ಲದೆ ಎಲ್ಲರನ್ನೂ ಸಮಾನತೆ ನೋಡುವಂತ ಏಕೈಕ ಗುರುಗಳು ಅಂದ್ರೆ ಅದು ಪೇಜಾವರ ಶ್ರೀಗಳಂತ ಹೇಳಿಕೆ ಇಚ್ಛೆ ಪಡ್ತೇನೆ. ಇವತ್ತು ನಮ್ಮ ಊರು ಪಾವನ ಅಂತ ಹೇಳಿಕೆ ಇಚ್ಛೆ ಪಡ್ತೇನೆ. ನಾವು ಸಂಘಟನೆ ಮಾಡಿರೋ ನಮ್ಮ B10 ಇರ್ಬೋದು, 8 ಇರ್ಬೋದು, ಅನೇಕ ನಮ್ಮ ಗ್ರಾಮಸ್ಥರಿರ್ಬೋದು, ಸಂಘಟನೆ ಮಾಡಬೇಕು ಅಂದ್ರೆ ಸುಲಭವಾದಂತ ವಿಚಾರಗಳಲ್ಲ. ಸಂಘಟನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಇವತ್ತು ಪೇಜಾವರ ಶ್ರೀಗಳು ಕರೆಸಿಕೊಂಡಿದ್ದಾರೆ. ಕಾರಣ ಯಾರು ಅಂತ ಹೇಳಿದ್ರೆ ಅದು ಕೊಡ್ಲಮನೆ ಮಾವಿಷ್ಣು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಅವನ ಪವಿತ್ರವಾದಂತಹ ಕ್ಷೇತ್ರದಲ್ಲಿ ಇವತ್ತು ಪೇಜಾವರ ಶ್ರೀಗಳು, ನಾವು ಸಾಮಾನ್ಯ ವ್ಯಕ್ತಿಗಳು ನಮ್ಮ ಊರಿನವ್ರು ಹೋಗಿ ಸಂಘಟನೆ ಮಾಡ್ಕೊಂಡು ತಾಲೂಕಿನವ್ರು ಹೋದ್ರು ಕರೆದ್ರು ಸಿಗುವುದಿಲ್ಲ, ಅವರಷ್ಟು ಬಿಜಿ ಇರ್ತಾರೆ ಗುರುಗಳು. ಅಂತ ಗುರುಗಳು ನಮ್ಮೂರಿಗೆ ಬಂದಿದ್ದು ನಮ್ಮೆಲ್ಲರ ಭಾವನ. ನಾವು ಸಹ ಗುರುಗಳೇ ಗಾಡಿ ವ್ಯವಸ್ಥೆ ಮಾಡಬೇಕು ಅಂತ ಎಲ್ಲ ಪ್ರಕಾರವಾಗಿ ಹೇಳ್ಕೊಂಡಿದೀವಿ. ಆದ್ರೆ ನಮ್ಮ ಊರಿಗೆ ನಿಮ್ಮ ಪಾದಸ್ಪರ್ಶ ಆಗಬೇಕು ಅಂತ ಅನಿಸ್ತದೆ. ಅಲ್ಲಿಂದ ನಾವು ಗಾಡಿಯಲ್ಲಿ ಕರ್ಕೊಂಡು ಬರ್ಬೇಕು ಅಂತ ಯೋಚನೆ ಮಾಡ್ರೆ ನಮ್ಮ ಊರೇ ಪವಿತ್ರ ಆಯ್ತು. ಇವತ್ತು ಪೇಜಾವರ ಶ್ರೀಗಳು ಪ್ರಕಾರವಾಗಿ ನಡೆದಾದಂತ ಈ ಊರು ಪಾವನ ಆಯ್ತು. ಗುರುಗಳು ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಜೀವನದಲ್ಲಿ ಗುರುವಿನ ಯಾರು ಪೂಜಿಸ್ತಾರೋ, ಗುರುವಿನ ಯಾರು ಸ್ಮರಣೆ ಮಾಡುತ್ತಾರೋ ಅವನಿಗೆ ಜೀವನದಲ್ಲಿ ಕತ್ತಲಿಲ್ಲ ಅಂತೆ. ಬೆಳಕಿನ ನಡೆಗೆ ಹೋಗುವವನೇ ಗುರುವಂತೆ. ಗುರು ಸ್ಮರಣೆ ಯಾರು ಮಾಡ್ತಾರೋ, ಗುರು ಪ್ರಕಾರ ನಿತ್ಯ ದೇಶಕ್ಕಾಗಷ್ಟೇ ಅಲ್ಲ, ನಮ್ಮ ಈ ಮನಕುಲವನ್ನೇ ಒಳ್ಳೆತನಾಗಬೇಕು ಅಂತ ಗುರು ಉದ್ದೇಶಗಳಿರ್ತದೆ ಅಂತ ಇವತ್ತು ನಮ್ಮ ಹಿಂದೂ ಸಮ್ಮೇಳನದ ಪ್ರಕಾರವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಸಾಕಷ್ಟು ಜನ ಇಲ್ಲಿ ಕಷ್ಟಪಟ್ಟಿದ್ದಾರೆ. ನಮ್ಮ B10 ಇರಬಹುದು, ನಮ್ಮ ಮಹಿಳೆಯವರು ಇರಬಹುದು, ಅನೇಕ ವ್ಯಕ್ತಿಗಳು ಊರೂರು ಪ್ರಕಾರವಾಗಿ ಪ್ರಚಾರ ಮಾಡಿದ್ದಾರೆ. ಅದಕ್ಕೆ ಶ್ರೀ ಗುರುಗಳ ನಾನು ಹೇಳೋದಷ್ಟೇ, ಗುರುಗಳೇ ನಮ್ಮ ಊರು ಪಾವನ ಆಗಬೇಕು. ಇಲ್ಲಿ ಬಂದಂತ ನಿಮ್ಮ ದರ್ಶನ ಇವತ್ತು ಯಾರ್ಯಾರು ಮಾಡ್ತಾರೋ ಅವರ ಬದುಕಲ್ಲಿ ಬೆಳಕಾಗಬೇಕು. ಇವತ್ತು ನೀವು ದೀಪವನ್ನು ಹಚ್ಚಿದ್ರಿ, ಇಡೀ ಬೆಳಕೂರು ಅಷ್ಟೇ ಅಲ್ಲ, ನಮ್ಮ ತಾಲೂಕು ಅಷ್ಟೇ, ಇಡೀ ರಾಜ್ಯಕ್ಕೆ ಬೆಳಕಾಗಬೇಕು ಅಂತ ಹೇಳಿ ಈ ಮೂಲಕವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ ಗುರುಗಳೇ. ಇರೋದಲ್ಲ, ಎಲ್ಲರೂ ಕೂಡ ಸುಖ ಸಂತೋಷದಿಂದಿರಬೇಕು ಅಂತ ಬಯಸ್ತಾರೆ. ಹಾಗಿರುವಾಗ ಅಕ್ಕಪಕ್ಕದವರ ಮನೆಯವರಿಗೆ ದುಃಖ ಕಾರಣ ಆಯ್ತು ಬಿಟ್ಕೊಳ್ಳಿ. ನಾಳೆ ಅವರು ಕೂಡ ಸುಖದಲ್ಲಿ ಇರಬೇಕು ಅಂತ ಬಯಸುವವರು ಒಂದು ವೇಳೆ ಇರ್ತಾರೆ, ಅವರ ಸುಖದ ಪ್ರಯತ್ನ ಮತ್ತೊಬ್ಬರ ದುಃಖ ಕಾರಣ ಆಯ್ತು. ನಮ್ಮ ಅಕ್ಕ ಮಕ್ಕಳಿಗೆ ಸಂಸ್ಕಾರ ಯಾವ ಕೊಡಬೇಕು ಅಂತಂದ್ರೆ ನಾಮಕರಣದಿಂದಲೇ. ಈ ಲಂಕೆ ನಾನು ಅಪೇಕ್ಷಿಸ್ತೇನೇನು ಇಲ್ಲ. ನಮ್ಮ ಮಾತೃಭೂಮಿ ನಮಗೆ ಸ್ವರ್ಗಕ್ಕಿಂತಲೂ ಒದಗಿದೆ. ಈ ಮಾತಿನ ಮೂಲಕ ಮರ್ಯಾದಾ ಪುರುಷೋತ್ತಮನಾಗಿರುವಂತಹ ಶ್ರೀರಾಮಚಂದ್ರ ನಮಗೆಲ್ಲರಿಗೂ ಕೂಡ ಒಂದು ದೊಡ್ಡ ಪಾಠವನ್ನು ಕೊಟ್ಟ, ಒಂದು ದೊಡ್ಡ ಉಪದೇಶವನ್ನು ಕೊಟ್ಟ. ನಮ್ಮ ಮಾತೆಯರ ಮೇಲೆ, ನಮ್ಮ ಈ ಮಾತೃಭೂಮಿಯ ಮೇಲೆ ನಮಗಿರಬೇಕಾಗಿರುವ ಗೌರವ ಭಕ್ತಿ ಅದೆಷ್ಟು. ನಮ್ಮ ಮಾತೆಯರ ಮೇಲೆ, ನಮ್ಮ ಈ ಮಾತೃಭೂಮಿಯ ಮೇಲೆ ನಮಗೆಷ್ಟು ಗೌರವ ಇರಬೇಕು ಅನ್ನೋದನ್ನು ಶ್ರೀರಾಮಚಂದ್ರ ತೋರಿಸಿಕೊಟ್ಟ. ಮಾತೃಭೂಮಿ ಅಂತ ಹೇಳಿದ್ರೆ, ಮಾತೃಭೂಮಿ ಅಂತ ಹೇಳಿದ್ರೆ ಈ ನೆಲ, ಜಲ, ಗುಡ್ಡ, ಬೆಟ್ಟ, ಕಾನ್ನ ಅಷ್ಟೇ ಅಲ್ಲ, ಇಲ್ಲಿನ ಪ್ರಜೆಗಳು, ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಆಚಾರ ವಿಚಾರ, ಇಲ್ಲಿನ ವೇಷಭೂಷಣ, ಇಲ್ಲಿನ ರೀತಿ ರಿವಾಜುಗಳು, ಇಲ್ಲಿನ ನಡೆ ನುಡಿ, ಇವೆಲ್ಲವೂ ಕೂಡ ಮಾತೃಭೂಮಿ ಅನ್ನೋ ಆ ಶೀರ್ಷಿಕೆಯ ಒಳಗೆ ಬರುತ್ತೆ. ಇವೆಲ್ಲವನ್ನು ಕೂಡ ನಾವು ಗೌರವಿಸಬೇಕು. ಸುಖ ಸಂತೋಷದಿಂದ ಬದುಕನ್ನು ಸಾಗಿಸಬೇಕು ಅನ್ನೋದು ನಮ್ಮ ನಿಮ್ಮೆಲ್ಲರ ಬಯಕೆ. ಯಾರೊಬ್ಬರಾದರೂ ಕೂಡ ಹೊರೆಯೇ ಇಲ್ಲ, ನಮ್ಮ ಬದುಕಿನಲ್ಲಿ ಒಂದಿಷ್ಟು ಕಷ್ಟ ಬರಲಿ, ಸಂಕಷ್ಟ ಬರಲಿ, ದುಃಖ ಬರಲಿ, ಇಲ್ಲ, ಯಾರ್ಯಾರು ಬಯಸೋದಿಲ್ಲ. ನಿತ್ಯ ಕೂಡ ಪ್ರತಿನಿತ್ಯವೂ ಸುಖ ಸಂತೋಷಗಳೇ ಇರಲಿ ಅಂತ ನಾವು ಬಯಸ್ತೇವೆ. ನಾವು ಬಯಸ್ತೇವೆ ಅನ್ನೋ ಕಾರಣಕ್ಕೋಸ್ಕರ ಸುಖ ಸಂತೋಷ ನಮ್ಮ ಬಳಿ ಓಡಿ ಬರುತ್ತೇನು? ನಾವು ಬೇಡ ಬೇಡ ಅಂತೀವಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಜೊತೆಗಿರುವ ದುಃಖ ದೂರ ಓಡಿ ಹೋಗುತ್ತೇನು? ಇಲ್ಲ. ನಾವು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು. ನಮ್ಮ ಪ್ರಯತ್ನ ಹೇಗಿರಬೇಕು? ನಮ್ಮ ದುಃಖವನ್ನು
ದೂರ ಮಾಡುವಂತಿರಬೇಕು, ಬಯಸಿದ ಸುಖವನ್ನು ಪಡೆಯಲಿಕ್ಕೆ ಕಾರಣವಾಗುವಂತಿರಬೇಕು. ಇದು ಪ್ರಕೃತಿ, ಇದು ಸಂಸ್ಕೃತಿ ಅಲ್ಲ. ಸಂಸ್ಕೃತಿ ಅಂತ ಆಗಬೇಕು, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಬೇಕು. ಶ್ರೀರಾಮಚಂದ್ರ ರಾಮನಿಗೆ ಪುಷ್ಪಾರ್ಚನೆ, ಸಭಾ ಕಾರ್ಯಕ್ರಮ, ಗುರುಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮಗಳನ್ನ ಮುಗಿಸಿದೀವಿ. ಈಗ ಮುಖ್ಯ ಯಾವ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವೋ, ಬರೀ ಗುರುಗಳ ದರ್ಶನಕ್ಕೋಸ್ಕರ ಅಲ್ಲ, ದರ್ಶನವೂ ಒಂದು, ಅವ್ರ ಸಂದೇಶವೂ ಕೇಳಬೇಕು. ಒಳ್ಳೆ ಅಮೂಲ್ಯವಾಗಿರ್ತಕ್ಕಂಥ ಮೌಲ್ಯಗಳನ್ನ ನಮಗೆ ನೀಡಿದ್ದಾರೆ. ಅದರ ಜೊತೆಗೆ ಇಡೀ ದೇಶಾದ್ಯಂತ ಯಾವ ಉದ್ದೇಶವನ್ನು ಇಟ್ಕೊಂಡು ಹಿಂದೂ ಸಮಾಜೋತ್ಸವವನ್ನು ಮಾಡ್ತಾ ಇದೆಯೋ ಅದರ ಸ್ವಲ್ಪ ಸಮಯ ನಾನು ಆ ಮಾಹಿತಿಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೋಸ್ಕರ ನಿಂತ್ಕೊಂಡಿದ್ದೀನಿ. ಇದು ಬಳಕೂರು ಮಂಡಲದಲ್ಲಿ ಮಾತ್ರ ಈ ಕಾರ್ಯಕ್ರಮ ನಡೀತಾ ಇಲ್ಲ. ಕರ್ನಾಟಕದಲ್ಲಿ 3,000 ಸ್ಥಾನಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇಡೀ ದೇಶದಲ್ಲಿ ಲಕ್ಷಾಂತರ ಕಾರ್ಯಕ್ರಮಗಳು ಈ ರೀತಿಯ ಹಿಂದೂ ಸಂಗಮ, ಹಿಂದೂ ಸಮಾಜೋತ್ಸವ, ಹಿಂದೂ ಸಮಾವೇಶ, ಹಿಂದೂ ಸಂಗಮ ಅನ್ನೋ ಹೆಸರಿನ ಮುಖಾಂತರ ಎಲ್ಲ ಜಾಗಗಳಲ್ಲೂ ನಡೀತಾ ಇದೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಗುಜರಾತಿನಿಂದ ಅಸ್ಸಾಮಿನವರೆಗೆ ಎಲ್ಲ ಕಡೆಯೂ ನಡೀತಾ ಇದೆ. ಈ ಕಾರ್ಯಕ್ರಮ ತುಂಬಾ ಜನರಿಗೆ ಅನ್ಸುತ್ತೆ, ಯಾರು ಈ ಕಾರ್ಯಕ್ರಮಕ್ಕೆ ಬರೋದಿಲ್ಲ, ಯಾರು ಈ ಕಾರ್ಯಕ್ರಮವನ್ನು ತಿಳ್ಕೊಳ್ಳೋದಿಲ್ಲ, ಅರ್ಥನೆ ಮಾಡ್ಕೊಳ್ಳೋದಿಲ್ಲ ಅಂತವ್ರು ಮನೇಲಿ ಕೂತ್ಕೊಂಡು ಮಾತಾಡ್ತಾರೆ. RSS ಅನ್ನ ಪ್ರಚಾರ ಮಾಡ್ಲಿಕ್ಕೋಸ್ಕರ, RSSಗೆ 100 ವರ್ಷ ಆಗಿದೆ, ಹಾಗಾಗಿ RSSನ ವಿಚಾರಗಳನ್ನ ಪ್ರಚಾರ ಮಾಡ್ಲಿಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾರೆ ಅಂತ ಕಾರ್ಯಕ್ರಮಕ್ಕೆ ಬಂದವರು ಹೇಳೋದಿಲ್ಲ. ಮನೆಯಲ್ಲಿ ಕೂತು ಕಾರ್ಯಕ್ರಮಕ್ಕೆ ಬರದೇ ಇರ್ತಕ್ಕಂಥವ್ರು ಅಪಪ್ರಚಾರವನ್ನ ಮಾಡ್ತಾರೆ. ಬಂಧುಗಳೇ, RSS ಅನ್ನ ಪ್ರಚಾರ ಮಾಡ್ಲಿಕ್ಕೋಸ್ಕರ ಈ ರೀತಿ ಕಾರ್ಯಕ್ರಮ ಮಾಡುವಂತ ಅವಶ್ಯಕತೆ ಇಲ್ಲ. RSSನ ವಿಚಾರವನ್ನ ಪ್ರಚಾರ ಮಾಡಲಿಕ್ಕೆ ತಂದೆ ಆಗಿರ್ತಕ್ಕಂಥ ವಿಧಾನ ಇದೆ. ಕಳೆದ 100 ವರ್ಷಗಳಿಂದ ವ್ಯಕ್ತಿ ನಿರ್ಮಾಣದ ಮುಖಾಂತರ, ವ್ಯಕ್ತಿಗಳಿಗೆ ಸಂಸ್ಕಾರ ಕೊಡೋದ್ರ ಮುಖಾಂತರ ಸಮಾಜದಲ್ಲಿ ಪರಿವರ್ತನೆಯಿಂದ ವ್ಯವಸ್ಥಾ ಪರಿವರ್ತನೆಯಿಂದ ಇರ್ತಕ್ಕಂಥ ಕೆಲಸವನ್ನ ಕಳೆದ 100 ವರ್ಷಗಳಿಂದ RSS ಮಾಡ್ತಾನೆ ಬಂದಿದೆ. RSS ಇಡೀ ಸಮಾಜವನ್ನ ಜೋಡಿಸುವಂತ ಕೆಲಸವನ್ನು ಮಾಡ್ತಾ ಇದೆ, ಇಡೀ ರಾಷ್ಟ್ರವನ್ನ ಜೋಡಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ಯಾವ ಸಮಾಜದಲ್ಲಿ, ಯಾವ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ, ಆ ದೇಶಕ್ಕೆ ನಮ್ಮ ಕರ್ತವ್ಯದ ಭಾವನೆ ಏನು ಅಂತಕ್ಕಂಥ ನೆನಪನ್ನು ಮಾಡಿಕೊಳ್ಳೋ ಕೆಲಸವನ್ನ RSS ಮಾಡ್ತಾ ಇದೆ. ಹೀಗೆ RSS 100 ವರ್ಷಗಳ ಹಿಂದೆ 18 ಜನರಿಂದ ಆರಂಭವಾಗಿರ್ತಕ್ಕಂಥ ಒಂದು ಸಂಘಟನೆ ಇವತ್ತು ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನ 40 ದೇಶಗಳಲ್ಲಿ ತನ್ನ ಕಾರ್ಯವನ್ನು ವಿಸ್ತರಣೆ ಮಾಡಿಕೊಂಡು 100 ವರ್ಷ ಕಳೆದ್ರೂ ನಮ್ಮೂರಿನಲ್ಲೂ ತುಂಬಾ ಸಂಘ ಸಂಸ್ಥೆಗಳು ಆರಂಭ ಆಗುತ್ತೆ. ಅವು 1-2 ತಿಂಗಳಲ್ಲಿ 2-3 ಸಂಘಟನೆಗಳಾಗಿ ಮುಂದುವರಿಯುತ್ತೆ. ನಾನಾ ಗುಂಪುಗಳಾಗುತ್ತೆ, A ಇಂದ Z ವರೆಗೆ ಸಂಘಟನೆಗಳಾಗಿ ಮುಂದುವರಿಯುತ್ತೆ. 100 ವರ್ಷ ಕಳೆದ್ರು RSS ಒಂದೇ ಸಂಘಟನೆ ಆಗಿದೆ. ಕಾರಣ ಏನು ಅಂತ ಕೇಳಿದ್ರೆ, ಸ್ವಾರ್ಥಕ್ಕೋಸ್ಕರ ಕೆಲಸವನ್ನ ಮಾಡ್ತಾ ಇಲ್ಲ. RSS ಅನ್ನ ಸಮಾಜದಲ್ಲಿ ಒಂದು ಸಂಘಟನೆಯನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ. ಸಮಾಜದ ಸಂಘಟನೆಯಾಗಿ RSS ಅನ್ನ ಕಟ್ಟಿ ಬೆಳೆಸುವಂತ ಕೆಲಸವನ್ನ ಸ್ವಯಂ ಸೇವಕರು ಮಾಡ್ತಾರೆ, ಕಾರ್ಯಕರ್ತರು ಮಾಡ್ತಾರೆ. ಇಡೀ ಸಮಾಜ